ಅಕಸ್ಮಾತಾಗಿ ಯೋಗೇಶ್ವರ್ ಅವ್ರಿಗೆ ಟಿಕೆಟ್ ಸಿಗದೆ ಬಂಡಾಯ ಅಭ್ಯರ್ಥಿಯಾಗಿ ನಿಂತ್ಕೊಂಡ್ರೆ ಅಥವಾ ಕಾಂಗ್ರೆಸ್ಗೆ ಹೋಗ್ಬಿಟ್ರೆ ಸಪೋರ್ಟ್ ಮಾಡ್ತೀರಾ? ಕಾಂಗ್ರೆಸ್ಗೆ ಹೋದರೆ ನಾವು ಪಾಪ ಈ ಸತಿನೂ ನಾವು DK ಶಿವಕುಮಾರ್ ಅವರು ಚನ್ನಪಟ್ಟಣ ತಾಲೂಕಲ್ಲಿ ಆಗಮಿಸಿ ಅವರು 2000 ಲೇಡೀಸ್ಗೆಲ್ಲ ಹಾಕಿ ಅಭಿವೃದ್ಧಿ ಮಾಡಿರೋದ್ರಿಂದ ನಾವು ಅವ್ರ ಋಣನ ಈ ಸತಿ ಓಟ್ ಹಾಕಿ ನಮ್ಮ ಫ್ಯಾಮಿಲಿನೇ ಓಟ್ ಹಾಕಿ ಅವ್ರನ್ನ ವಿನ್ ಮಾಡಿದ್ದೀವಿ. ಈ ಸತಿ CP ಯೋಗೇಶ್ವರು ಕಾಂಗ್ರೆಸ್ ಬಂದ್ರೇ ಉತ್ತಮ ಅನ್ನಿಸ್ತದೆ. ಅವ್ರಿಗೆ ಕಾಂಗ್ರೆಸ್ ಬಂದರೂ ನಾವು ಓಟ್ ಹಾಕ್ತೀವಿ. ಇಂಡಿಪೆಂಡೆಂಟ್ ಆಗಿ ನಿಂತ್ರೂ ಯೋಗೇಶ್ವರ್ಗೆ ಓಟ್ ಹಾಕ್ತೀವಿ. ಕಾಂಗ್ರೆಸ್ ಅಭಿವೃದ್ಧಿಯಾಗಿ ನಿಂತ್ರೇ ಭಾಳ ಒಳ್ಳೆಯದು ಅನ್ನಿಸ್ತದೆ. ಜನತಾದಳ ಆಚೆ ಬಿಟ್ಟು ಬಂದ್ರೇ ಇವ್ರಿಗೆ ಅಭಿವೃದ್ಧಿ ಮಾಡಬೇಕಾದ್ರೆ ಪಕ್ಷಾತೀತವಾಗಿ ಹೊರಗಡೆ ಬಂದರೆ ಅವ್ರು ಗೆಲ್ತಾರೆ. ಏನೇನು ಪಕ್ಷೇತರವಾಗಿ ಅಭ್ಯರ್ಥಿಯಾಗಿ ಮೊದಲೊಂದು ಸಾರಿ ಗೆದ್ದರು TV ಗುರ್ತ ಮೇಲೆ. ಈ ಸರ್ವೆ ಇಡೀ ಚನ್ನಪಟ್ಟಣ ತಾಲೂಕಲ್ಲಿ ಇಡೀ ಕರ್ನಾಟಕ 224 ವಿಧಾನಸಭಾ ಕ್ಷೇತ್ರದಲ್ಲಿ ಮಾಡದಿರೋಂಥ ಅಭಿವೃದ್ಧಿನ ಅವರು ಬರೀ 10 ವರ್ಷದಲ್ಲಿ ಮಾಡಿ ತೋರಿಸಿದ್ರು. ಅವರು ಕುಮಾರಸ್ವಾಮಿ ಅವರು ಇದ್ರಲ್ಲ ಇಲ್ಲಿ MLA ಮತ್ತು ಮಾಡಿಲ್ವಾ? ನಾವು 2 ಸರಿ ಕೊಟ್ಟು ಅವ್ರಿಗೆ ನಮಗೇನೋ ಅವರು ಅದು ಅನುಕೂಲ ಮಾಡಲಿಲ್ಲ ಅಂತ ಹೇಳಿಲ್ಲ. ಅವರು ಅನುಕೂಲ ಮಾಡೋದು ಒಂದು ಸರಿ MP ಮಾಡೋದು, 2 ಸರಿ MLA ಮಾಡೋದು. ಆದರೆ ಈ ಸರಿ ಮೈತ್ರಿ ಸರ್ಕಾರದಲ್ಲಿ ಮೈತ್ರಿ ಅಭ್ಯರ್ಥಿನ ಯೋಗೇಶ್ವರ್ ಮಾಡ್ತೀವಿ ಅಂತ ಹೇಳಿದ್ರು. ಮಾತ್ರ ನಾವು ಮೈತ್ರಿ ಅಭ್ಯರ್ಥಿ ಯೋಗೇಶ್ವರ್ ಮಾಡಿದ್ರೆ ಇದ್ದು ಅನುಕೂಲ. 2 ಕಡೆಯಿಂದ ಯಾವುದೇ ಅವಲಂಬನೆ ಯಾವುದೇ ಆಮಾಶೆ ಇಲ್ಲದೆ ನಿಂತು ಗೆದ್ದುಬಿಡ್ತಾನೆ. ಬಟ್ ಇವ್ರು ಏನಾರ ಕೊಟ್ಟಿಲ್ಲ ಅಂದರೆ ಈ CP ಯೋಗೇಶ್ವರ್ ಅವರು ಖಚಿತವಾಗಿ ಬಂಡಾಯವಾಗಿ ಪಕ್ಷೇತರವಾಗಿ ನಿಂತ್ಕೊಂಡು ಗೆಲ್ತಾರೆ. 100ಕ್ಕೆ 100 ಸತ್ಯ. ಅಕಸ್ಮಾತಾಗಿ ಟಿಕೆಟ್ ಸಿಗದೆ ಅವರು ಕಾಂಗ್ರೆಸ್ಗೆ ಹೋದ್ರೆ ಸಪೋರ್ಟ್ ಮಾಡ್ತೀರಾ? ಕಾಂಗ್ರೆಸ್ಗೆ ಹೋದರೆ ಸಪೋರ್ಟ್ ಮಾಡ್ತೀವಿ ಅಂತ ಹೇಳ್ತಾರೆ. ನಾವು ಅವ್ರು ಯಾವ ಪಕ್ಷಕಾರ ಹೋಗಲಿ ಪಕ್ಷೇತರಕ್ಕೆ ನಿಂತ್ಕೊಂಡ್ರು ನಾವು ಓಟ್ ಹಾಕ್ತೀವಿ ಅಂದಮೇಲೆ ಕಾಂಗ್ರೆಸ್ಗೆ ಹೋದ್ರೂ ಓಟ್ ಹಾಕಲ್ಲ ಅಂತ ಹೇಳ್ತಾ ಇಲ್ಲ ನಾವು. ಅವರೆಲ್ಲರೂ ಹೋಗಲಿ. ಯಾಕೆಂದರೆ ಅಭಿವೃದ್ಧಿ ಮಾಡಿರುವಂಥ ಮನುಷ್ಯ 2 ಸರಿ ಸೋತಿದ್ದಾನೆ. 3ನೇ ಸರಿ ಗೆಲ್ಲಿಸ್ಬೇಕು ಅನ್ನೋದು ಇಡೀ ತಾಲೂಕಿನಲ್ಲೇ ಇರುವಂಥ ದೊಡ್ಡ ಅಲೆ. ಸರ್, ನಿಮ್ಮ ಹೆಸರು? ಹನುಮಂತರಾಜು ಅಂತ. ಸರ್, ಈಗ ಬೈ ಎಲೆಕ್ಷನ್ ಬರ್ತಾ ಇದೆ ನಿಮ್ಮ ಕ್ಷೇತ್ರಕ್ಕೆ. ಮೈತ್ರಿಯಿಂದ ಯಾರು ಅಭ್ಯರ್ಥಿ ಆಗಬೇಕು? ಗುರುಗಳ, ನಮಗೆ ಈ ಸರ್ಕಾರದಿಂದ ಯಾವುದೇ ಕೆಲಸ ಕಾರ್ಯಗಳು ಒಂದೂ ಆಗ್ತಾಯಿಲ್ಲ. ನಮಗೆ ಗುರುತಿಸೋರು ಯಾರೂ ಇಲ್ಲ. ನಾವು ಓಟ್ ಹಾಕ್ತಾಯಿದ್ದೀವಿ. ಯಾರಿಗೋ ನಮ್ಮ ಮನಸ್ಸಿಗೆ ಬಂದವ್ರಿಗೆ ಹಾಕ್ಬೇಕಲ್ಲ ಅನ್ನೋ ಒಂದು ಇದಕ್ಕೆ ಹಾಕ್ತಾಯಿದ್ದೀವಿ. ಅಂದರೆ ನಮಗೆ ಒಂದು ಪಾಣಿ ಮಾಡಿಕೊಟ್ಟಿಲ್ಲ, ಒಂದು ಮನೆದು ಇದು ಮಾಡಿಕೊಟ್ಟಿಲ್ಲ. ಒಂದು ಡೆತ್ ಸರ್ಟಿಫಿಕೇಟ್ ತೊಗೊಬೇಕು ಅಂತ ಹೋದರೆ ತಾಲೂಕು ಆಫೀಸ್ಗೆ ಹೋಗಿ, ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗಿ, ನಗರಸಭೆಗೆ ಹೋಗಿ, ಅಲ್ಲಿ ಲಾಯರ್ ಹತ್ರ ಹೋಗಿ, ಇವ್ರ ಹತ್ರ ಹೋಗಿ, ಅವ್ರ ಹತ್ರ ಹೋಗಿ ಅಂತ ಅಂದ್ಬಿಟ್ಟು ಸರ್ಕಾರದ ಕೆಲಸ ಒಂದೂ ನಡೀತಾ ಇಲ್ಲ. ಇವ್ರು ಯಾರೂ ಸರಿ ಇಲ್ಲ. ನಾವು ಅಷ್ಟೇ ಮಾತಾಡೋದು, ಜಾಸ್ತಿ ಮಾತಾಡೋದು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.